ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ PU ಮ್ಯಾಥ್ಸ್ ಅಲ್ಲಿ ಬರುವಂಥ ಚಾಪ್ಟರ್ಸ್. ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 6 ಚಾಪ್ಟರ್ ಕಂಪ್ಲೀಟ್ ಆಗಿದೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ವರ್ಗು. ಇವಾಗ ಇಂಟಿಗ್ರಲ್ಸ್ 7 ಚಾಪ್ಟರ್ ಇಂಟಿಗ್ರಲ್. ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೂಡ ಆಲ್ರೆಡಿ 7.9 ಎಕ್ಸಸೈಸ್ ವರ್ಗು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಮತ್ತೆ ಪರ್ಟಿಕ್ಯುಲರ್ ಫಂಕ್ಷನ್, ಆಮೇಲೆ ಸಮ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಅದನ್ನು ಕೂಡ ಸಾಲ್ವ್ ಮಾಡ್ಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ 7.10 ಎಕ್ಸಸೈಸ್ ಅಲ್ಲಿ ಬರುವಂತ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ಇಲ್ಲಿ ನೋಡಿ, ಅಬಿಲಿಟಿ ಇಸ್ ವಾಟ್ ಯು ಆರ್ ಕೆಪಬಲ್ ಆಫ್ ಡೂಯಿಂಗ್, ಮೋಟಿವೇಶನ್ ಡಿಟರ್ಮೈನ್ಸ್ ವಾಟ್ ಯು ಡೂ, ಅಟಿಟ್ಯೂಡ್ ಡಿಟರ್ಮೈನ್ಸ್ ಹೌ ವೆಲ್ ಯು ಡೂ ಇಟ್ ಅಂತ. ನೋಡಿ, ಅಂದ್ರೆ ಸಾಮರ್ಥ್ಯ ಅನ್ನೋದು ಯಾವ್ದನ್ನ ಹೊಂದಿರುತ್ತೆ, ನಾವು ಮಾಡೋ ಕೆಲಸ ಅಥವಾ ಕೆಪಬಲ್ ಆಫ್ ಡೂಯಿಂಗ್ ಅಂದ್ರೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅಂತೆ. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ ಯಾವ್ದ್ರ ಮೇಲೆ ಇರುತ್ತೆ, ನಾವು ಮಾಡುವ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರೇರಣೆ, ಮೋಟಿವೇಶನ್ ಅಂದ್ರೆ ಪ್ರೇರಣೆ. ಡಿಟರ್ಮಿನ್ಸ್ ವಾಟ್ ಯು ಡೂ ಅಂದ್ರೆ ನೀವು ಏನು ಮಾಡುತ್ತೀರಿ ಎಂಬುದನ್ನು ನಿರ್ಧರಿಸುತ್ತದೆ ಅಂತ. ನೀವು ಕೆಲಸ ಏನ್ ಮಾಡ್ತಿದ್ದೀರಂತ ನಿರ್ಧರಿಸೋದು ಯಾವುದು, ಮೋಟಿವೇಶನ್. ಪ್ರೇರಣೆ. ಆಮೇಲೆ ಅಟಿಟ್ಯೂಡ್ ಅಂತಂದ್ರೆ ನೀವು ಅದನ್ನು ಎಷ್ಟು ಚೆನ್ನಾಗಿ ಮಾಡುತ್ತೀರಿ ಎಂಬುದನ್ನು ವರ್ತನೆ ನಿರ್ಧರಿಸುತ್ತದೆ. ಅಟಿಟ್ಯೂಡ್ ಅಂದ್ರೆ ವರ್ತನೆ. ಯಾವ್ದು ನಿರ್ಧರಿಸುತ್ತದೆ, ನಾವು ಯಾವ ಕೆಲಸನ ಮಾಡ್ತಿದ್ದೀವಲ್ಲ ಅಥವಾ ಏನನ್ನಾದ್ರೂ ಮಾಡ್ತಿದ್ವಿ ಕೆಲಸ, ಅದ್ರ ಮೇಲೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತದೋ, ಎಷ್ಟು ಚೆನ್ನಾಗಿ ಮಾಡ್ತಿದೀವಿ ಅಂತ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಮ್ಮ ವರ್ತನೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಇಲ್ಲಿ ನೋಡಿ, ಎಕ್ಸಸೈಸ್ ಫಸ್ಟ್ ಚಾಪ್ಟರ್ ಯಾವ್ದಿದೆ, 7th ಇಂಟಿಗ್ರಲ್ ಚಾಪ್ಟರ್. ಎಕ್ಸಸೈಸ್ 7.10 ಇದೆ. 15th ಕ್ವಶನ್ ನೋಡಿ, 14th ವರೆಗೂ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಇವಾಗ 15th ಇಂದ. 15th ಒನ್ ಏನಿದೆ ನೋಡಿ, ಇವ್ಯಾಲ್ಯೂಯೇಟ್ ದ ಇಂಟಿಗ್ರೇಷನ್ 0 to π/2 sin x minus cos x divided by 1 plus sin x into cos x into dx ಅಂತ ಇದೆ. ಇಲ್ಲಿ ನೋಡಿ, ಇಂಟಿಗ್ರೇಷನ್, ಇದನ್ನ ಇಂಟಿಗ್ರೇಷನ್ ಮಾಡಬೇಕು. ಏನನ್ನ ಯೂಸ್ ಮಾಡಿಬಿಟ್ಟು, ಬೈ ಪ್ರಾಪರ್ಟೀಸ್ ಇದೆ ನೋಡಿ, ಯೂಸಿಂಗ್ ಪ್ರಾಪರ್ಟಿ. ಫಸ್ಟ್ ಏನ್ ಮಾಡೋಣ, I is equal to integration 0 to π/2 sin x minus cos x whole divided by 1 plus sin x into cos x into dx ಅಂತ. ನೋಡಿ, ಇದನ್ನ ನಾನು ಇಕ್ವೇಶನ್ 1 ಅಂತ ತಗೊಂತೀನಿ. ಇವಾಗ ಪ್ರಾಪರ್ಟಿ ಯೂಸ್ ಮಾಡ್ತೀನಲ್ಲ, ಅವಾಗ ನಾನು ಇಕ್ವೇಶನ್ 2 ಅಂತ. I is equal to integration 0 to π/2. ನೋಡಿ, ಯಾವೊಂದು ಪ್ರಾಪರ್ಟಿ ಯೂಸ್ ಮಾಡಬೇಕು ಅಂದ್ರೆ, ಇಂಟಿಗ್ರೇಷನ್ ಇಲ್ಲಿ ನೋಡಿ, 0 ದಿಂದ ಸ್ಟಾರ್ಟ್ ಇದೆಯಲ್ಲ, 0 to a f of x into dx is equal to ಏನಿದೆ ನಮಗೆ, ಇಂಟಿಗ್ರೇಷನ್ 0 to a f of a minus x into dx ಅಂತ. ನೋಡಿ, ಈ ಒಂದು ಪ್ರಾಪರ್ಟಿ ಯೂಸ್ ಆಗುತ್ತೆ. ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಏನಾಗುತ್ತೆ ನಮಗೆ, π/2 ಮೈನಸ್ ಎಕ್ಸ್. ಸೈನ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ π/2 ಮೈನಸ್ ಎಕ್ಸ್ ಮೈನಸ್ ಕಾಸ್ ಆಫ್ π/2 ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ π/2 ಮೈನಸ್ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ, π/2 ಮೈನಸ್ ಎಕ್ಸ್, ಬಿಕಾಸ್ ವಿ ಆರ್ ಯೂಸಿಂಗ್ ದ ಪ್ರಾಪರ್ಟಿ. ಪ್ರಾಪರ್ಟಿ ಏನಿದೆ ನಮಗೆ, ಇಂಟಿಗ್ರೇಷನ್ 0 to a f of x into dx is equal to ಏನಿದೆ, ಇಂಟಿಗ್ರೇಷನ್ 0 to a f of a minus x ಅಂತ ಇಂಟು dx. ಇಲ್ಲಿ ನೋಡಿ, ಅಪ್ಪರ್ ಲಿಮಿಟ್ ಎ ಇತ್ತಲ್ಲ, f of a ಮೈನಸ್ ಎಕ್ಸ್ ಆಯ್ತು. ಇಲ್ಲಿ ಅಪ್ಪರ್ ಲಿಮಿಟ್ ಏನಿದೆ ನೋಡಿ, π/2. ಎಕ್ಸ್ ಪ್ಲೇಸ್ ಅಲ್ಲಿ ಏನಾಗುತ್ತೆ, π/2 ಮೈನಸ್ ಎಕ್ಸ್ ಅಂತ. ಇವಾಗ I is equal to ಇಂಟಿಗ್ರೇಷನ್ 0 to π/2. ಇಲ್ಲಿ ನೋಡಿ, ಏನನ್ನ ಯೂಸ್ ಮಾಡಬೇಕು, sin 90 ಮೈನಸ್ ಥೀಟಾ ಮತ್ತೆ cos 90 ಮೈನಸ್ ಥೀಟಾ. 90 ಇನ್ ದ ಸೆನ್ಸ್ π/2 ಮೈನಸ್ ಥೀಟಾ ಏನಿದೆ ನಮಗೆ, cos ಥೀಟಾ ಅಂತ, ಬಿಕಾಸ್ ಫಸ್ಟ್ ಕ್ವಾಡ್ರಂಟ್. ಅದೇ ತರ ಕಾಸ್ ತಗೊಂಡಾಗ ನೋಡಿ, cos 90 ಮೈನಸ್ ಥೀಟಾ ಏನಾಗುತ್ತೆ ನಮಗೆ, sin ಥೀಟಾ. ಏನಕ್ಕಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಲ್ಲಾನು ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೈನು ಎಲ್ಲಾನು ಪಾಸಿಟಿವ್ ಆಗಿರುತ್ತೆ.
ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಇಂದ ಕಾಸ್ಗೆ, ಕಾಸ್ ಇಂದ ಸೈನ್ಗೆ, ಮತ್ತೆ ಟ್ಯಾನ್ ಇಂದ ಕಾಟ್ಗೆ ಈ ತರ ಚೇಂಜ್ ಆಗುತ್ತೆ. ಸೆಕ್ ಇಂದ ಕೋಸೆಕ್ಗೆ ಆದ್ರೆ ಏನು ಎಲ್ಲಾನು ಪಾಸಿಟಿವ್ ಇರುತ್ತೆ ಬಿಕಾಸ್ ಆಫ್ ದ ಫಸ್ಟ್ ಕ್ವಾಡ್ರೆಂಟ್. ಸೊ ಇಲ್ಲಿ ನೋಡಿ ಏನ್ ಬರುತ್ತೆ, ಸೈನ್ ಪೈ ಬೈ ಟು ಮೈನಸ್ ಎಕ್ಸ್ ಅಥವಾ ಸೈನ್ ಪೈ ಬೈ ಟು ಮೈನಸ್ ಪೈ ಬೈ ಟು ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾ. ಸೊ ಇಲ್ಲಿ ಏನಿದೆ ನಮಗೆ ಎಕ್ಸ್ ಇರೋದ್ರಿಂದ ಕಾಸ್ ಎಕ್ಸ್ ಮೈನಸ್ ಕಾಸ್ 90 ಮೈನಸ್ ಥೀಟಾ ಅಥವಾ ಪೈ ಬೈ ಟು ಮೈನಸ್ ಥೀಟಾ ಏನಿದೆ ನಮಗೆ ಸೈನ್ ಥೀಟಾ. ಅಂದ್ರೆ ಇಲ್ಲಿ ಏನಿದೆ ನಮಗೆ ಎಕ್ಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಆಫ್ 90 ಮೈನಸ್ ಎಕ್ಸ್ ಅಂದ್ರೆ ಮೀನ್ಸ್ ಪೈ ಬೈ ಟು ಅಂದ್ರು ಅಂದ್ರೆ 90 ಡಿಗ್ರಿ ಅಂದ್ರು. ಸೊ ಏನ್ ಬರುತ್ತೆ ಕಾಸ್ ಎಕ್ಸ್ ಇಂಟು ಕಾಸ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಐ ಈಸ್ ಈಕ್ವಲ್ ಟು ಏನ್ ಬಂತು, ಇಂಟಿಗ್ರೇಷನ್ 0 ಟು ಪೈ ಬೈ ಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಇಕ್ವೇಶನ್ 2 ಅಂತ. ಸೊ ಇವಾಗ ನೋಡಿ ಆಡಿಂಗ್ ಇಕ್ವೇಶನ್ 1 and 2, ಆಡಿಂಗ್ ಇಕ್ವೇಶನ್ 1 and 2 ಅಂತ. ಸೊ ನೋಡಿ ಲೆಫ್ಟ್ ಸೈಡ್ ಏನಿದೆ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2ಗೆ ಐ ಅಂತ. ಸೊ ಐ ಪ್ಲಸ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಬೈ ಟು. ಸೊ ನೋಡಿ ಇಕ್ವೇಶನ್ 1 ಅಲ್ಲಿ ರೈಟ್ ಸೈಡ್ ಏನಿದೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಕ್ವೇಶನ್ 2 ಅಲ್ಲಿ ರೈಟ್ ಸೈಡ್ ಏನಿದೆ ನೋಡಿ ಇಂಟಿಗ್ರೇಷನ್ 0 ಟು ಪೈ ಬೈ ಟು ಕಾಸ್ ಎಕ್ಸ್ ಮೈನಸ್ sin x divided by 1 plus cos x into sin x into ಏನಿದೆ dx ಅಂತ. ನೋಡಿ ಇಲ್ಲಿ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ಎರಡನ್ನೂ ಆಡ್ ಮಾಡ್ತಾ ಇದೀವಿ. ಸೊ ರೈಟ್ ಸೈಡ್ ಸಪ್ರೇಟ್ ಆಮೇಲೆ ಲೆಫ್ಟ್ ಸೈಡ್ ಸಪ್ರೇಟ್. ಇವಾಗ ನೋಡಿ ಏನ್ ಬರುತ್ತೆ, ರೈಟ್ ಸೈಡು ಐ ಪ್ಲಸ್ ಐ ಅಂದ್ರೆ ಏನಾಗುತ್ತೆ ನಮಗೆ 2i. 2i ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಇಂಟಿಗ್ರೇಷನ್ 0 ಟು ಪೈ ಬೈ ಟು, ಇಲ್ಲಿನೂ ಕೂಡ ಇಂಟಿಗ್ರೇಷನ್ 0 ಟು ಪೈ ಬೈ ಟು. ಸೊ ಎಡಿಷನ್ ಅಂತಂದ್ರೆ ಇಲ್ಲಿ ನೋಡಿ ಡಿನಾಮಿನೇಟರ್ ಅಲ್ಲಿ ಎರಡು ಡಿನಾಮಿನೇಟರ್ ಸೇಮ್ ಇದೆ. ಸೊ ಏನ್ ಬರುತ್ತೆ ನಮಗೆ ಇಂಟಿಗ್ರೇಷನ್ 0 ಟು ಪೈ ಬೈ ಟು. ಸೊ ಎಲ್ ಸಿ ಎಂ ಅಥವಾ ಎರಡು ಡಿನಾಮಿನೇಟರ್ ಯೂಸ್ ಮಾಡಿದ್ರೆ ಎಲ್ ಸಿ ಎಂ ಏನ್ ಬಂತು ನನಗೆ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಬಿಕಾಸ್ ಎರಡನ್ನು ಸೇಮ್ ಇದೆ. ಸೊ ಅವಾಗ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಬರೋದಿಲ್ಲ, ನ್ಯೂಮರೇಟರ್ ಆಸ್ ಇಟ್ ಈಸ್ ಬರುತ್ತೆ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಏನಿದೆ ಡಿ ಎಕ್ಸ್. ಸೊ ಇವಾಗ ನೋಡಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನಮಗೆ, ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಸೊ ಆನ್ಸರ್ ಏನ್ ಬರುತ್ತೆ ಇವಾಗ 2i is equal to integration 0 to pi by 2. So numerator ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ರೆ ಏನ್ ಬರುತ್ತೆ 0 by 1 plus sin x into cos x into ಏನಿದೆ dx. ಸೊ ನೋಡಿ 2i is equal to 0 by anything is 0. ಸೊ i ವ್ಯಾಲ್ಯೂ ಏನ್ ಬಂತು ನಮಗೆ 0 by 2 is a 0. ಸೊ ಆನ್ಸರ್ ಏನ್ ಬಂತು ನನಗೆ 0 ಅಂತ. ಸೊ ಇಲ್ಲಿ ನೋಡಿ ಏನಿತ್ತು ಕ್ವಶನ್ ನಮಗೆ, evaluate the integration 0 to pi by 2 sin x minus cos x divided by 1 plus sin x into cos x into dx. So by using properties and so first ಏನು ತಗೋಬೇಕು, I is equal to integration 0 to pi by 2 sin x minus cos x divided by 1 plus sin x into cos x into dx equation 1. ಸೊ ಪ್ರಾಪರ್ಟಿ ಯಾವೊಂದು ಪ್ರಾಪರ್ಟಿ ಯೂಸ್ ಮಾಡಬೇಕು ನೋಡಿ, ಇಲ್ಲಿ ಇಂಟಿಗ್ರೇಷನ್ 0 ಟು a f of x into dx is equal to integration 0 to a f of a minus x into dx. ಸೊ ಈ ಒಂದು ಪ್ರಾಪರ್ಟಿ ಏನ್ ಬರುತ್ತಂಗಿದ್ರೆ ಇಲ್ಲಿ I is equal to integration 0 to pi by 2 sin of x ಪ್ಲೇಸ್ ಅಲ್ಲಿ pi by 2 minus x minus cos of x ಪ್ಲೇಸ್ ಅಲ್ಲಿ pi by 2 minus x plus 1 divided by 1 plus sin of x ಪ್ಲೇಸ್ ಅಲ್ಲಿ pi by 2 minus x cos of x ಪ್ಲೇಸ್ ಅಲ್ಲಿ pi by 2 minus x into dx. ಸೊ ನೋಡಿ sin 90 ಮೈನಸ್ ಥೀಟಾ ಅಥವಾ ಪೈ ಬೈ 2 ಮೈನಸ್ ಥೀಟಾ ಅಂದ್ರೆ ಏನಿದೆ ಕಾಸ್ ಥೀಟಾ. ಅದೇ ಕಾಸ್ 90 ಮೈನಸ್ ಥೀಟಾ ಇದ್ದಾಗ ಸೈನ್ ಥೀಟಾ ಬಿಕಾಸ್ ಆಫ್ ದಿ ಫಸ್ಟ್ ಕ್ವಾಡ್ರೆಂಟ್. ಸೊ ಇವಾಗ ನೋಡಿ ಏನ್ ಬಂತು, ಕಾಸ್ ಇಂಟಿಗ್ರೇಷನ್ 0 ಟು ಪೈ ಬೈ 2 ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್
ಇವಾಗ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ಆಡ್ ಮಾಡಿದಾಗ ಲೆಫ್ಟ್ ಸೈಡ್ i ಪ್ಲಸ್ ಐ ಬರುತ್ತೆ, ರೈಟ್ ಸೈಡು ಇಂಟಿಗ್ರೇಷನ್ 0 to pi by 2 sin x minus cos x divided by 1 plus sin x into cos x into dx plus integration 0 to pi by 2 cos x minus sin x divided by 1 plus cos x into sin x into dx. ಸೊ ನೋಡಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು ನ್ಯೂಮರೇಟರ್. ಸೊ LCM ಏನ್ ಬಂತು 1 plus sin x into cos x, ನ್ಯೂಮರೇಟರ್ sin x minus sin x ಕ್ಯಾನ್ಸಲ್, ಮೈನಸ್ cos x plus cos x ಕ್ಯಾನ್ಸಲ್. ಸೊ 0 ಬಂತು, 0 by ಎನಿಥಿಂಗ್ ಏನಾಗುತ್ತೆ ನಮಗೆ 0. ಸೊ 2i is equal to 0 ಆದ್ರೆ i is equal to 0. 15th ಕ್ವಶನ್ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ 16th ಕ್ವಶನ್ ಇದೆ. ಇವ್ಯಾಲ್ಯುಯೇಟ್ ದಿ ಇಂಟಿಗ್ರೇಷನ್ 0 to pi log of 1 plus cos x into dx ಅಂತ ಇದೆ. ಸೊ ನೋಡಿ ಇಲ್ಲಿನೂ ಕೂಡ ನಾವು ಪ್ರಾಪರ್ಟಿ ಯೂಸ್ ಮಾಡಬೇಕು. ಫಸ್ಟ್ ಏನ್ ಮಾಡ್ತೀನ i is equal to integration 0 to pi log of 1 plus cos x into dx. ಸೊ ನೋಡಿ ಇದನ್ನ ನಾವೇನ್ ಮಾಡೋಣ ಇಕ್ವೇಶನ್ 1 ಅಂತ ತಗೊಳ್ಳೋಣ. ಸೊ ಇವಾಗ ಆ್ಯಂಡ್ ಪ್ರಾಪರ್ಟಿ ಯೂಸ್ ಮಾಡಿದಾಗ i is equal to, ಸೊ ಯಾವೊಂದು ಪ್ರಾಪರ್ಟಿ ಯೂಸ್ ಮಾಡಬೇಕು, ಇಂಟಿಗ್ರೇಷನ್ 0 to a f of x into dx is equal to integration 0 to a f of a minus x into dx. ಸೊ ಜಾಸ್ತಿ ಇದೇ ಪ್ರಾಪರ್ಟಿನೇ ಇದೆ ನೋಡಿ ಎಲ್ಲ ಕ್ವಶನ್ಗಳು ಆಲ್ಮೋಸ್ಟ್. ಬೇರೆ ಪ್ರಾಪರ್ಟೀಸ್ ಯೂಸ್ ಮಾಡಿದ್ವಿ ಬಟ್ ಜಾಸ್ತಿ ಯೂಸ್ ಮಾಡಿರೋದು ಈ ಪ್ರಾಪರ್ಟಿ. ಸೊ ಇವಾಗ ಏನು ಬರುತ್ತೆ ಇಂಟಿಗ್ರೇಷನ್ 0 to pi log of 1 plus cos x ಪ್ಲೇಸಲ್ಲಿ ಏನು ಬರುತ್ತೆ ನನಗೆ pi minus x into dx. ಇವಾಗ ನೋಡಿ is equal to ಏನು ಬರುತ್ತೆ ಸಿಂಪ್ಲಿಫೈ ಮಾಡಿದ್ರೆ ಇಂಟಿಗ್ರೇಷನ್ 0 to pi cos 180 minus x ಅಥವಾ cos pi minus x. 180 ಅಂದ್ರು pi ಅಂದ್ರು ಎರಡು ಒಂದೇ. ಸೊ ಇವಾಗ ಏನಾಗುತ್ತೆ ಹಂಗಿದ್ರೆ cos pi minus x ಅಂತಂದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಇದು, pi minus theta ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನು ಮತ್ತು ಕಾಸ್ ಮಾತ್ರ ಸೈನು ಮತ್ತೆ ಕೋಸೆಕ್ ಮಾತ್ರ ಪಾಸಿಟಿವ್ ಇರುತ್ತೆ, ಕಾಸ್ ಏನಾಗಿರುತ್ತೆ ನಮಗೆ ನೆಗೆಟಿವ್. ಸೊ ಕಾಸ್ ಇಂದ ಕಾಸ್ 180 ಮೈನಸ್ ಥೀಟಾ ಏನ್ ಬರುತ್ತೆ ನಮಗೆ ಮೈನಸ್ ಕಾಸ್. ಸೊ ಇವಾಗ ಏನ್ ಬರುತ್ತೆ ಇಂಟಿಗ್ರೇಷನ್ 0 to pi log of 1 as it is plus, ಸಾರಿ 1 ಅಲ್ಲ 1 plus 1 as it is plus ನೋಡಿ ಪ್ಲಸ್ cos 180 ಮೈನಸ್ ಥೀಟಾ ಅಥವಾ cos 180 ಮೈನಸ್ ಎಕ್ಸ್ ಅಂದ್ರೆ ಏನ್ ಬರುತ್ತೆ ನಮಗೆ ಮೈನಸ್ ಕಾಸ್ ಎಕ್ಸ್ ಇಂಟು dx. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಇದು ಸಿಂಪ್ಲಿಫೈ ಬ್ರಾಕೆಟ್ ರಿಮೂವ್ ಮಾಡಿಬಿಟ್ರೆ ಇಂಟಿಗ್ರೇಷನ್ 0 to pi log of 1 minus cos x into dx. ಸೊ ಇಕ್ವೇಶನ್ 2 ಪ್ರಾಪರ್ಟಿ ಯೂಸ್ ಮಾಡಿಬಿಟ್ಟು ಆಮೇಲೆ ಕ್ವಾಡ್ರೆಂಟ್ ಗೊತ್ತಿರಬೇಕು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಕ್ವಾಡ್ರೆಂಟ್. ಸೊ ಯಾವಾಗ ಪಾಸಿಟಿವ್ ಬರುತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಯಾವಾಗ ನೆಗೆಟಿವ್ ಬರುತ್ತೆ ಅಂತ. ಸೊ ಡಿಗ್ರಿ ಯೂಸ್ ಮಾಡಿದಾಗ 180 ಮೈನಸ್ ಥೀಟಾ 90 ಮೈನಸ್ ಥೀಟಾ ಆಮೇಲೆ 270 ಮೈನಸ್ 180 ಪ್ಲಸ್ ಥೀಟಾ ಎಲ್ಲ ಗೊತ್ತಿರಬೇಕು. ಸೊ ಇಲ್ಲಿ ನೋಡಿ ಆಡಿಂಗ್ ಇದು ಕೂಡ ಐ ಬರುತ್ತೆ, ಆಡಿಂಗ್ ಇಕ್ವೇಶನ್ 1 and 2. ಸೊ ಆಡಿಂಗ್ ಇಕ್ವೇಶನ್ 1 and 2 ಲೆಫ್ಟ್ ಸೈಡ್ ಏನಿದೆ ನಮಗೆ ಐ ಪ್ಲಸ್ ಐ ಈಸ್ ಈಕ್ವಲ್ ಟು ರೈಟ್ ಸೈಡ್ ನೋಡಿ ಫಸ್ಟ್ ಇಕ್ವೇಶನ್ ಏನು ಬರುತ್ತೆ ಇಂಟಿಗ್ರೇಷನ್ 0 to pi. ಫಸ್ಟ್ ಇಕ್ವೇಶನ್ ಏನಾಗಿರುತ್ತೆ ಕೊಟ್ಟಿರೋ ಕ್ವಶನ್ ಇರುತ್ತೆ ಲಾಗ್ ಆಫ್ 1 plus cos x ಇಂಟು dx ಪ್ಲಸ್ ಸೆಕೆಂಡ್ ನೋಡಿ ಇಲ್ಲೇ ಇದೆ ರೈಟ್ ಸೈಡ್ ಏನಿದೆ ಇಂಟಿಗ್ರೇಷನ್ 0 to pi log ಆಫ್ 1 minus cos x ಇಂಟು dx. ಸೊ ನೋಡಿ ಎರಡು ಇಕ್ವೇಶನ್ 1 ಇಕ್ವೇಶನ್ 2 ಅಡಿಷನ್ ಮಾಡಿದಾಗ ರೈಟ್ ಸೈಡ್ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡ್ ಏನು ಬಂತು ಐ ಪ್ಲಸ್ ಐ ಇಸ್ 2i ಇಂಟಿಗ್ರೇಷನ್ 0 to pi.
ಸೊ ಇಲ್ಲೇನಿದೆ ಫಸ್ಟ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಫಸ್ಟ್ ಟರ್ಮ್ ನೋಡಿ. ಇಲ್ಲಿ ಸೆಕೆಂಡ್ ಟರ್ಮ್ ಏನಿದೆ ನಮಗೆ ಪ್ಲಸ್ ಲಾಗ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಇಂಟು ಏನಿದೆ ಡಿ ಎಕ್ಸ್. ಸೊ ಎರಡನ್ನು ಆ್ಯಡ್ ಮಾಡಿದ್ದೀವಿ. ಇಂಟಿಗ್ರೇಷನ್ ಸೇಮ್ ಇಂಟಿಗ್ರೇಷನ್ ಎ ಪ್ಲಸ್ ಬಿ ಎ ಇಲ್ಲಿ ನೋಡಿ ಇಂಟಿಗ್ರೇಷನ್ 0 ಟು ಎ ಪೈ ಎ ಮತ್ತು ಇಂಟಿಗ್ರೇಷನ್ 0 ಟು ಪೈ ಬಿ ಇದ್ದಾಗ ಎ ಪ್ಲಸ್ ಬಿ ಅಂತ ಆ್ಯಡ್ ಮಾಡ್ತೀವಲ್ಲ, ಸೊ ಅದೇ ಥರ ಇಲ್ಲಿ ಆ್ಯಡ್ ಮಾಡ್ದೆ. ಇವಾಗ ನೋಡಿ ಯಾವೊಂದು ಲೊಗ್ಯಾರಿದಮಿಕ್ ಫಂಕ್ಷನ್ ಯೂಸ್ ಮಾಡ್ಬೋದು. ಲಾಗ್ ಎ ಇಂಟು ಪಿ ಏನಿದೆ ನೋಡಿ ನಮಗೆ ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ. ಸೊ ಈ ಒಂದು ಲಾಗರಿದಮಿಕ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೊತೀವಿ. ಇಲ್ಲಿ ನೋಡಿ ಏನಾಗುತ್ತೆ ಹಂಗಿದ್ರೆ ನಮಗೆ ಇದು 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ನೋಡಿ ಲಾಗ್ ಎ ಪ್ಲಸ್ ಲಾಗ್ ಬಿ ಏನಾಗುತ್ತೆ ಲಾಗ್ ಆಫ್ ಎ ಇಂಟು ಬಿ. ಎ ಅಂದ್ರೆ ಏನಿದೆ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಬಿ ಅಂದ್ರೆ ಏನಿದೆ 1 ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಇಲ್ಲಿ ಮತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಇದೆ ನಮಗೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇಲ್ಲಿ ಏನಾಗುತ್ತೆ ನಮಗೆ 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಲಾಗ್ ಆಫ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಲಾಗ್ 1 ಮೈನಸ್ 1 ಸ್ಕ್ವೇರ್ ಅಂತಂದ್ರೆ ನಾವು 1 ಅನ್ನು ಎಷ್ಟೇ ಸರಿ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ 1 ಮೈನಸ್ ಕಾಸ್ ಸ್ಕ್ವೇರ್ ಏನು ಬರುತ್ತೆ ಅಂದರೆ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಇದೆ ಪ್ರಾಪರ್ಟಿ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ತೀಟಾನ ನಾನು ಸಪ್ರೇಟ್ ಮಾಡಿದ್ರೆ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ. ಸೊ ನೋಡಿ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಏನಾಗುತ್ತೆ 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಲಾಗ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತಂದ್ರೆ ಏನು ಬಂತು ನನಗೆ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಬಿಕಾಸ್ ಯೂಸಿಂಗ್ ದ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಅಥವಾ ಟ್ರಿಗ್ನೋಮೆಟ್ರಿ ಪ್ರಾಪರ್ಟೀಸ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ನೋಡಿ 2i ಆಸ್ ಇಟ್ ಈಸ್ ಇಂಟಿಗ್ರೇಷನ್ 0 ಟು ಪೈ. ಇಲ್ಲಿ ನೋಡಿ ಇಲ್ಲಿ ಮತ್ತೆ ಲೊಗರಿದಮಿಕ್ ಫಂಕ್ಷನ್ ಯಾವ್ದು ಬರುತ್ತೆ ಲೊಗರಿದಮಿಕ್ ಫಂಕ್ಷನ್ ಅಂದ್ರೆ ಲಾಗ್ ಎ ಟು ದಿ ಪವರ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಇಂಟು ಲಾಗ್ ಎ ಅಂತ. ಅಂದ್ರೆ ನೋಡಿ ಇಲ್ಲಿರೋ ಪವರ್ ಇಲ್ಲಿ ಈ ಕಡೆ ಬಂದಿರುತ್ತೆ. ಸೊ ಇಲ್ಲಿ ನೋಡಿ ಲಾಗ್ ಎ ಟು ದಿ ಪವರ್ ಎಕ್ಸ್ ಇದ್ದಾಗ ಎಕ್ಸ್ ಇಂಟು ಲಾಗ್ ಎ ಅಂತ. ಸೊ ಇಲ್ಲಿ ಏನಾಗುತ್ತೆ ನಮಗೆ 2 ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ 2 ಕಾನ್ಸ್ಟಂಟ್ ಇದೆ i ಈಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್ 0 ಟು ಪೈ ಲಾಗ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಇವಾಗ ನೋಡಿ ಈ 2 ಮತ್ತೆ ಈ 2 ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಏನ್ ಬರುತ್ತೆ ಇವಾಗ i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಲಾಗ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಇಲ್ಲಿ ಮತ್ತೆ ಒಂದು ಪ್ರಾಪರ್ಟಿ ಯೂಸ್ ಆಗುತ್ತೆ. ಯಾವೊಂದು ಪ್ರಾಪರ್ಟಿ ಬರುತ್ತೆ ಅಂದ್ರೆ ಈವನ್ ಮತ್ತೆ ಆಡ್ ಫಂಕ್ಷನ್ ಬಂದಾಗ ಏನಾಗುತ್ತೆ ಪ್ರಾಪರ್ಟಿ ನೋಡೋಣ. ಇಲ್ಲಿ ಬರೀತಿ ನೋಡಿ ಪ್ರಾಪರ್ಟಿ ಇಂಟಿಗ್ರೇಷನ್ 0 ಟು 2a f ಆಫ್ x ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 ಟು a f ಆಫ್ x ಇಂಟು ಡಿ ಎಕ್ಸ್. ಯಾವಾಗಪ್ಪ ಅಂದ್ರೆ ಇಫ್ f ಆಫ್ 2a ಮೈನಸ್ x ಈಸ್ ಈಕ್ವಲ್ ಟು f ಆಫ್ x ಇದ್ದಾಗ, ಅಥವಾ ನಾವು ಈವನ್ ಫಂಕ್ಷನ್ ಅಂತ ಕೂಡ ಹೇಳ್ಬೋದು. ದಟ್ ಈಸ್ f ಆಫ್ x ಈಸ್
ಈವನ್ ಫಂಕ್ಷನ್ ಇದ್ದಾಗ ಕೂಡ ಏನಾಗುತ್ತೆ, ಇಂಟಿಗ್ರೇಷನ್ ಈಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್ 0 ಟು a f of x ಇಂಟು dx ಅಂತ ಆಗುತ್ತೆ. ಸೊ ಇಲ್ಲಿ ನೋಡಿ ಹೆಂಗಿದ್ರೆ ನಾವು ಈ ಒಂದು ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಇದೇನು ತಗೊಂತೀನಿ ಫಸ್ಟ್, ಇದನ್ನ ಈಕ್ವೇಶನ್ 1. ಸೊ ಇವಾಗ ನೋಡಿ ಆ್ಯಂಡ್ ಐ ಈಸ್ ಈಕ್ವಲ್ ಟು ಏನಾಗುತ್ತೆ, ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇದು ಇಂಟಿಗ್ರೇಷನ್ 0 ಟು ಪೈ ಬೈ 2 ಇಂಟು ಇದೆ. ಅಥವಾ ಫಸ್ಟ್ ಚೆಕ್ ಮಾಡೋಣ ವೆದರ್ ಇಟ್ ಈಸ್ ಎ ಈವನ್ ಆರ್ ಆಡ್ ಅಂತ, ಅವಾಗ ನಮಗೆ ಗೊತ್ತಾಗುತ್ತೆ ಯಾವ ಥರ ತಗೋಬೇಕು, ಈವನ್ ಬರುತ್ತೆ ಆಡ್ ಬರುತ್ತೆ. ಸೊ ಫಸ್ಟ್ ಏನು ಮಾಡ್ತೀನಿ ನಾನು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನನಗೆ ಲಾಗ್ ಸೈನ್ ಎಕ್ಸ್. ಸೊ ಇಲ್ಲೇನು ತಗೋಬೇಕು, ಎಫ್ ಆಫ್ ಪೈ ಮೈನಸ್ ಎಕ್ಸ್. ಅಲ್ಲಿ ನೋಡಿ ಇಲ್ಲಿ ಪ್ರಾಪರ್ಟಿಯಲ್ಲಿ 2a ಇತ್ತು, ಇಲ್ಲೇನಿದೆ ನಮಗೆ ಪೈ ಇದೆ. ಸೊ ಪೈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಲಾಗ್ ಸೈನ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಏನು ಬರುತ್ತೆ, ಪೈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಸ್ ಇಟ್ ಈಸ್. ಸೊ ಸೈನ್ 180 ಮೈನಸ್ ಥೀಟಾ, ಸೈನ್ ಪೈ ಮೈನಸ್ ಎಕ್ಸ್ ಅಂದರೆ, ಅಥವಾ ಪೈ ಮೈನಸ್ ಥೀಟಾ ತಗೋಬಹುದು, ಇಲ್ಲ 180 ಮೈನಸ್ ಥೀಟಾ ಅಂತಾನು ಹೇಳ್ಬೋದು. ಸೊ ಏನಾಗುತ್ತೆ ನಮಗೆ ಸೈನ್ ಎಕ್ಸ್ ಅಂತ, ಅಥವಾ ಸೈನ್ ಥೀಟಾ ಅಂತಾನು ಕೂಡ ಹೇಳ್ಬೋದು. ಯಾವ್ದ್ರಲ್ಲಿ ಬರುತ್ತೆ ಇದು, ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೈನ್ ಪಾಸಿಟಿವ್ ಇರುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ, ಸೈನ್ ಮತ್ತೆ ಕೋಸೈನ್. ಸೊ ಇವಾಗ ಏನಾಗುತ್ತೆ, ಲಾಗ್ ಆಫ್ ಸೈನ್ ಎಕ್ಸ್. ಸೊ ನೋಡಿ ಏನ್ ಬಂತು ನಮ್ಗೆ, ಎಫ್ ಆಫ್ ಪೈ ಮೈನಸ್ ಎಕ್ಸ್ ತಗೊಂಡಾಗ ವಾಪಸ್ ಮತ್ತೆ ನಮ್ಗೆ ಎಫ್ ಆಫ್ ಎಕ್ಸ್ ಬಂತು. ಸೊ ಇಲ್ಲಿ ನೋಡಿ ನಾನು ಏನ್ ಹೇಳಿದ್ದೆ, ಎಫ್ ಆಫ್ 2a ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಇಲ್ಲಿ 2a ಪ್ಲೇಸ್ ಅಲ್ಲಿ ಪೈ ಇದೆ. ಸೊ ಎಫ್ ಆಫ್ ಪೈ ಮೈನಸ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಬಂತು. ಸೊ ಇವಾಗ ಇದು ಈವನ್ ಆಗುತ್ತೆ. ಸೊ ಇವಾಗ ಫಂಕ್ಷನ್ ಏನಾಗುತ್ತೆ, ಲೆಟ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 2 ಇಂಟು 0 ಟು ಪೈ ಬೈ 2. ಇಂಟರ್ವಲ್ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ನೋಡಿ, ಇಂಟಿಗ್ರೇಷನ್ 0 ಟು 2a ಇರೋದು 2 ಇಂಟು ಇಂಟಿಗ್ರೇಷನ್ a ಬರುತ್ತೆ, ಇಲ್ಲಿ ಪೈ ಇರೋದ್ರಿಂದ ಪೈ ಬೈ 2 ಬಂತು. ಸೊ ಲಾಗ್ ಸೈನ್ ಎಕ್ಸ್ ಇಂಟು dx. ಸೊ ಇಲ್ಲಿ ನೋಡಿ ಇವಾಗ ಮತ್ತೆ ಇದಕ್ಕೆ ಪ್ರಾಪರ್ಟಿ ಯೂಸ್ ಮಾಡಬೇಕು. ಇಲ್ಲಿ ಇಕ್ವೇಶನ್ 1 ಅಂತ ತಗೊಂಡಿದ್ವಲ್ಲ, ಓಕೆ ಇಲ್ಲಿ ಆಲ್ರೆಡಿ ಇಕ್ವೇಶನ್ 1 ಇಂಟು ಯೂಸ್ ಮಾಡಿದ್ವಿ, ಇಕ್ವೇಶನ್ 3 ಇದು. ಸೊ ಇಲ್ಲಿ ಇಕ್ವೇಶನ್ 3. ಇವಾಗ ನೆಕ್ಸ್ಟ್ ನೋಡಿ ಇದನ್ನ ನಾನು ಇಕ್ವೇಶನ್ 2 ಅಂತ, ಇಲ್ಲಿ ನೋಡಿ ಮತ್ತೆ ಪ್ರಾಪರ್ಟಿ ಯೂಸ್ ಆಗುತ್ತೆ. ಆ್ಯಂಡ್ ಐ ಈಸ್ ಈಕ್ವಲ್ ಟು 2 ಆಸ್ ಇಟ್ ಈಸ್ ಇಂಟಿಗ್ರೇಷನ್ 0 ಟು ಪೈ ಬೈ 2. ಮತ್ತೆ ಯಾವ ಪ್ರಾಪರ್ಟಿ ಫಸ್ಟ್ ಯೂಸ್ ಮಾಡಿದ್ವಲ್ಲ ಆ ಪ್ರಾಪರ್ಟಿ ನೋಡಿ, ಏನಿದೆ ಪ್ರಾಪರ್ಟಿ, ಇಂಟಿಗ್ರೇಷನ್ 0 ಟು a. ನೋಡಿ ಇಲ್ಲಿನೂ ಕೂಡ 0 ಟು ಪೈ ಬೈ 2. ಸೊ ಎಫ್ ಆಫ್ ಎಕ್ಸ್ ಇಂಟು dx ಈಸ್ ಈಕ್ವಲ್ ಟು ಏನು ಬರುತ್ತೆ, ಇಂಟಿಗ್ರೇಷನ್ 0 ಟು a ಎಫ್ ಆಫ್ a ಮೈನಸ್ ಎಕ್ಸ್ ಇಂಟು dx ಅಂತ. ಸೊ ನೋಡಿ ಇಲ್ಲಿ ಏನು ಬರುತ್ತೆ ಹಂಗಿದ್ರೆ ನಮಗೆ ಲಾಗ್ ಆಫ್ ಸೈನ್ ಎಕ್ಸ್ ಪ್ಲೇಸ್ ಅಲ್ಲಿ ಏನು ಬರುತ್ತೆ, ಪೈ ಬೈ 2 ಮೈನಸ್ ಎಕ್ಸ್ ಅಂತ ಇಂಟು dx. ಸೊ ಇವಾಗ ನೋಡಿ ಮತ್ತೆ ಸೈನ್ 90 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟ್, ಈಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್ 0 ಟು ಪೈ ಬೈ 2 ಲಾಗ್ ಸೈನ್ 90 ಮೈನಸ್ ಥೀಟಾ. ನೋಡಿ ಇಲ್ಲಿನೂ ಬರೀತೀನಿ ಮತ್ತೆ ಸೈನ್ ಪೈ ಬೈ 2 ಮೈನಸ್ ಥೀಟಾ ಅಥವಾ ಮೈನಸ್ ಎಕ್ಸ್ ಏನಾನು ತಗೋಬಹುದು. ಸೊ ಇಲ್ಲೇನು ಬರುತ್ತೆ ನಮಗೆ ಕಾಸ್ ಥೀಟಾ. ಯಾವಾಗಂದ್ರೆ ಏನಕ್ಕಂದ್ರೆ ಇದು ಫಸ್ಟ್ ಕ್ವಾಡ್ರೆಂಟ್, ಇದು 2 ಡೈಮೆನ್ಷನಲ್ ಅಲ್ಲಿ ಫಸ್ಟ್ ಕ್ವಾಡ್ರೆಂಟ್. ಸೊ ಪಾಸಿಟಿವ್ ಇರುತ್ತೆ. ಇವಾಗ ಏನ್ ಬರುತ್ತೆ ಆನ್ಸರ್ ನೋಡಿ, ಕಾಸ್ 90 ಮೈನಸ್ ಸೈನ್ 90 ಮೈನಸ್ ಥೀಟಾ ಏನೈತೆ ನಮಗೆ ಕಾಸ್ ಎಕ್ಸ್ ಇಂಟು dx. ಸೊ ಇದನ್ನ ನಾನು ಇಕ್ವೇಶನ್ ಇಲ್ಲಿ ಆಲ್ರೆಡಿ 3 ಆಗಿದೆ, ಇದು 4 ಅಲ್ವಾ, ಓಕೆ ಇಕ್ವೇಶನ್ 4 ಇದು ಇಕ್ವೇಶನ್ 5 ಅಂತ ತಗೊಂತೀನಿ. ಸ್ವಲ್ಪ ಲೆಂದಿ ಇದೆ ಈ ಕ್ವಶನ್. ಸೊ 5 ಇಕ್ವೇಶನ್ 5. ಇವಾಗ ಆಡಿಂಗ್ ಇಕ್ವೇಶನ್ 4 and 5, ಆಡಿಂಗ್ ಇಕ್ವೇಶನ್ 4 and 5. ಸೊ ಏನ್ ಬರುತ್ತೆ ನೋಡಿ, ಆಡಿಂಗ್ ಅಂದ್ರೆ ಲೆಫ್ಟ್ ಸೈಡ್ ಸಪ್ರೇಟು ರೈಟ್ ಸೈಡ್ ಸಪ್ರೇಟ್. ಲೆಫ್ಟ್ ಸೈಡ್ ಎರಡೂ ಐ ಅಂತ ಇದೆ,
ಸೊ ಐ ಪ್ಲಸ್ ಐ ಏನಾಗುತ್ತೆ ನಮಗೆ 2i is equal to ರೈಟ್ ಸೈಡಲ್ಲಿ ಇಕ್ವೇಶನ್ 4 2 ಇಂಟು ಇಂಟಿಗ್ರೇಷನ್ 0 to pi by 2 log sin x into dx plus 2 into integration 0 to pi by 2 ಇಕ್ವೇಶನ್ 5 ಆ್ಯಡ್ ಮಾಡ್ತಾ ಇದೀವಲ್ಲ ಸೊ log cos x into dx. ಸೊ ಇವಾಗ ನೋಡಿ ಐ ಪ್ಲಸ್ ಐ ಇದೇನಾಯ್ತು ಅಥವಾ ಇಲ್ಲಿ ಐ ಪ್ಲಸ್ ಐ ಅಂತ ಬರೀತೀವಿ ನಾವು ಒಟ್ಟಿಗೆ ಇಲ್ಲಿ 2i ಅಂತಾನು ಬರೀಬೋದು ಇಲ್ಲ ಐ ಪ್ಲಸ್ ಐ ಅಂತಾನು ಕೂಡ ಬರೀಬೋದು, ಎರಡೂ ಕರೆಕ್ಟ್. ಐ ಪ್ಲಸ್ ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಕೊಂತೀನಿ ಅದನ್ನ 2i ಅಂತ ತಗೊಂಡು 2i ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎರಡೂದ್ರಲ್ಲಿ 2 ಕಾಮನ್ ಇದೆ ಸೊ 2 ತಗೊಂಡ್ಬಿಟ್ಟು ಇಂಟಿಗ್ರೇಷನ್ 0 to pi by 2 ಆಡ್ ಮಾಡಿದ್ರೆ ಎರಡನ್ನು log of sin x plus log of cos x ನೋಡಿ ಇಂಟು ಇನ್ ಬರುತ್ತೆ ನಮಗೆ dx ಅಂತ. ಇಲ್ಲಿ ನೋಡಿ ನಮಗೆ log sin x log cos x ಇಂಟಿಗ್ರೇಟ್ ಮಾಡಕ್ ಬರೋದಿಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಪ್ಲಸ್ ಲಾಗ್ 2 ಮೈನಸ್ ಲಾಗ್ 2 ಅಡಿಷನ್ ಸಬ್ಸ್ಟ್ರಾಕ್ಷನ್ ವಿತ್ ಲಾಗ್ 2 ಮಾಡಿದಾಗ ನನ್ನ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಯೂಸ್ ಮಾಡಿಬಿಟ್ಟು ಇಂಟಿಗ್ರೇಟ್ ಮಾಡ್ಬೋದು. ಸೊ ಏನು ಬರುತ್ತೆ ಇಲ್ಲಿ ಪ್ಲಸ್ ಲಾಗ್ 2 ಮೈನಸ್ ಲಾಗ್ 2 ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಮತ್ತೆ ರಿಮೈನಿಂಗ್ ಮುಂಚೆ ಇರೋ ಟರ್ಮೇ ಬರುತ್ತೆ ನಮಗೆ ಇಂಟು ಡಿ ಎಕ್ಸ್. ಸೊ ಇವಾಗ ಈ ಟು ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to pi by 2. ಸೊ ಇಲ್ಲಿ ನೋಡಿ ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಇಲ್ಲಿ ಏನು ಯೂಸ್ ಮಾಡ್ತೀವಿ ನಾವು ಲಾಗರಿಥಮಿಕ್ ಫಂಕ್ಷನ್ log a plus log b plus log c is equal to ಏನಾಗುತ್ತೆ log of a b c. ಸೊ 2 ಟರ್ಮ್ ಇದ್ದಾಗ a b ಬರುತ್ತೆ, 3 ಟರ್ಮ್ಸ್ ಇದ್ದಾಗ a b c ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಏನಾಗುತ್ತೆ ಹಂಗಿದ್ರೆ ನಮಗೆ log of sin x into cos x into 2 minus log 2 as it is log 2 into dx. So further simplification I is equal to integration 0 to pi by 2 log of ಇಲ್ಲಿ ನೋಡಿ log of ಫಸ್ಟ್ ನಾನು ಏನು ಮಾಡ್ತೀನಿ 2 into sin x into cos x ಅಂದರೆ a b is equal to b a ಇರುತ್ತೆ ಕಮ್ಯೂಟೇಟಿವ್. ಸೊ ಮೈನಸ್ ಇಲ್ಲಿ ನೋಡಿ ಇಂಟಿಗ್ರೇಷನ್ 0 to pi by 2 ಸಪ್ರೇಟ್ ಮಾಡ್ಕೊತಾ ಇದ್ದೀನಿ log 2 into dx. ಈ ಒಂದು ಟರ್ಮ್ ಸಪ್ರೇಟು ಮತ್ತೆ ಈ ಟರ್ಮ್ಸ್. ಇವಾಗ ನೋಡಿ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to pi by 2 ನೋಡಿ ಇಲ್ಲಿ 2 into sin x into cos x ಏನಾಗುತ್ತೆ ನಮಗೆ sin 2x ಅಥವಾ sin 2a ಫಾರ್ಮುಲಾ ಇದೆ ನೋಡಿ. sin 2a ಫಾರ್ಮುಲಾ ಏನಿದೆ ನಮಗೆ 2 into sin a into cos a. ಸೊ ಇಲ್ಲಿ ಏನು ಬರುತ್ತೆ ಹಂಗಿದ್ರೆ ನಮಗೆ log of sin 2x minus integration 0 to pi by 2 log 2 into dx ಅಂತ. ಸೊ ಇಲ್ಲಿ ನೋಡಿ ಇವಾಗ ಇದನ್ನ ಇಂಟಿಗ್ರೇಷನ್ ಮಾಡಬೇಕು. ಸೊ ಯಾವ ಥರ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಇಲ್ಲಿ ಏನು ಬರುತ್ತೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಇದಕ್ಕೆ ಮಾತ್ರ ಸಬ್ಸ್ಟಿಟ್ಯೂಷನ್, ಇದು ಕಾನ್ಸ್ಟೆಂಟ್ ಇದೆ ಸೊ ಅದಕ್ಕೇನಿಲ್ಲ, ಅದು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಬೋದು. ಇಲ್ಲಿ ನೋಡಿ ಪುಟ್ 2x is equal to ಏನಂತ ತಗೊಂತೀನಿ t ಅಂತ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ 2 ಆಸ್ ಇಟ್ ಇಸ್ ಡಿಫರೆನ್ಶಿಯೇಷನ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಅಂದರೆ 1 t ಡಿಫರೆನ್ಶಿಯೇಷನ್ ಆಫ್ t ವಿತ್ ರೆಸ್ಪೆಕ್ಟ್ ಟು x ಅಂದರೆ dt by dx. ಸೊ ಇವಾಗ ನೋಡಿ ಏನಿದೆ ಅಲ್ಲಿ dx ಅನ್ನು ನಾನು ಈ ಕಡೆ ತಗೊಂತೀನಿ, 2 ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ನನಗೆ dt by 2. ಸೊ ಇವಾಗ ವೇರಿಯಬಲ್ ಟ್ರಾನ್ಸ್ಫರ್ ಮಾಡಿದಾಗ ಡೆಫಿನೆಟ್ ಇಂಟಿಗ್ರಲ್ ಇದ್ದಾಗ ಏನಾಗುತ್ತೆ ನಮ್ಗೆ ಈವನ್ ಇಂಟರ್ವಲ್ಸ್ ಕೂಡ ಚೇಂಜ್ ಆಗುತ್ತೆ. ವೆನ್ x ಈಸ್ ಈಕ್ವಲ್ ಟು pi by 2 ಅಥವಾ 0 ತಗೊಳ್ಳೋಣ ಫಸ್ಟ್ ಲೋವರ್ ಲಿಮಿಟ್. ಸೊ x ಈಸ್ ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ t ಈಸ್ ಈಕ್ವಲ್ ಟು 2 into 0 is 0. ಸೊ ಅದೇ ಥರ x ಈಸ್ ಈಕ್ವಲ್ ಟು
ಪೈ ಬೈ ಟು ಅಪ್ಪರ್ ಲಿಮಿಟ್ ತಗೊಂಡಾಗ ಏನಾಗುತ್ತೆ ನಮಗೆ ಟಿ ಈಸ್ ಈಕ್ವಲ್ ಟು 2 ಇಂಟು ಪೈ ಬೈ ಟು. ಸೊ 2 ಕ್ಯಾನ್ಸಲ್ ಆಗಿಬಿಟ್ಟು ಪೈ. ಸೊ ಟಿ ವೇರೀಸ್ ಫ್ರಮ್ ಏನಾಗುತ್ತೆ ಇವಾಗ ಟಿ ವೇರೀಸ್ ಫ್ರಮ್ 0 to ಪೈ. ಸೊ ಇವಾಗ therefore ಇಂಟಿಗ್ರೇಷನ್ ಐ ಈಸ್ ಈಕ್ವಲ್ ಟು ಏನಾಗುತ್ತೆ ಇಂಟಿಗ್ರೇಷನ್ ಚೇಂಜ್ ಆಗುತ್ತೆ. ಇಲ್ಲಿ 0 to ಪೈ ಬೈ ಟು ಇರೋದು 0 to ಪೈ ಆಗುತ್ತೆ. 0 to ಪೈ ಲಾಗ್ ನೋಡಿ ಸೈನ್ ಏನಿತ್ತು ನನಗೆ ಸೈನ್ ಆಫ್ 2x ಇತ್ತು. ಸೊ ಸೈನ್ ಟಿ ಇಂಟು ಡಿ ಎಕ್ಸ್ ಅಂದ್ರೆ ಏನಿದೆ ಡಿ ಟಿ ಬೈ ಟು ಮೈನಸ್ ಇಂಟಿಗ್ರೇಷನ್ 0 to ಪೈ ಬೈ ಟು ಲಾಗ್ 2 ಇಂಟು ಡಿ ಎಕ್ಸ್. ಇದು ಚೇಂಜ್ ಆಗೋದಿಲ್ಲ. ಸೊ ಇಲ್ಲಿ ಇಂಟಿಗ್ರೇಷನ್ ಕೂಡ ಮಾಡಬಹುದು ಡೈರೆಕ್ಟ್ ಆಗಿನೇ ಇದನ್ನು. ಬಟ್ ಈ ಟರ್ಮಿಗೆ ಮಾತ್ರ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಐ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 1/2 ಆಸ್ ಇಟ್ ಈಸ್ ಕಾನ್ಸ್ಟೆಂಟ್ ಇಂಟಿಗ್ರೇಷನ್ 0 to ಪೈ ಲಾಗ್ ಸೈನ್ ಟಿ ಇಂಟು ಡಿ ಟಿ ಮೈನಸ್ ಲಾಗ್ 2 ಆಸ್ ಇಟ್ ಈಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಅಂದರೆ ಎಕ್ಸ್ ಆಗಿರುತ್ತೆ. ವೇರಿಯೇಬಲ್ ಏನು ಇಂಟರ್ವಲ್ 0 to ಪೈ ಬೈ ಟು ಇದೆ. ಸೊ ಇಲ್ಲಿ ನೋಡಿ ಮತ್ತೆ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಯಾವೊಂದು ಪ್ರಾಪರ್ಟಿ ಬರುತ್ತೆ ಇಲ್ಲಿ ಇದಕ್ಕೆ ಮಾತ್ರ ಇದು ಆಲ್ರೆಡಿ ಇಂಟಿಗ್ರೇಟ್ ಆಗಿದೆ. ಸೊ ಇದು ನನಗೆ ಡೈರೆಕ್ಟ್ ತೊಗೊಂಡ್ಬಿಟ್ಟು ಇದಕ್ಕೆ ಮಾತ್ರ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಏನು ಬರುತ್ತೆ ಪ್ರಾಪರ್ಟಿ ಇಂಟಿಗ್ರೇಷನ್ 0 to 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಯಾವಾಗಪ್ಪ ಅಂದರೆ ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದ್ದಾಗ, ಅಥವಾ ದಟ್ ಈಸ್ ಎಫ್ ಆಫ್ ಎಕ್ಸ್ ಈಸ್ E1 ಅಂತ ಕೂಡ ಹೇಳ್ಬೋದು. ಫಂಕ್ಷನ್ E1 ಇದ್ದಾಗ ಅಂತಾನು ಹೇಳ್ಬೋದು. ಇಲ್ಲ ಎಫ್ ಆಫ್ 2a ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತಾನು ಕೂಡ ಹೇಳ್ಬೋದು. ಸೊ ನೋಡಿ ಇದಕ್ಕೆ ಮಾತ್ರ ಏನ್ ಬರುತ್ತೆ ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಸೈನ್ ಟಿ ಅಥವಾ ಸಾರಿ ಲಾಗ್ ಸೈನ್ ಟಿ ಇದೆಯಲ್ಲ. ಸೊ ಏನ್ ಬರುತ್ತೆ ಲಾಗ್ ಸೈನ್ ಟಿ. ಸೊ ನೋಡಿ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಏನಾಗುತ್ತೆ ನನಗೆ ಎಫ್ ಆಫ್ ಪೈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಾಗುತ್ತೆ ಇಲ್ಲಿ ಪೈ ಮೈನಸ್ ಟಿ. ಇಲ್ಲಿ ಟಿ ಇದೆಯಲ್ಲ ಸೊ ಟಿ ಬರುತ್ತೆ. ಸೊ ನೋಡಿ 180 ಸೈನ್ 180 ಮೈನಸ್ ತೀಟಾ ಅಂತಂದ್ರೆ ಸೈನ್ ತೀಟಾ ಬರುತ್ತೆ ಬಿಕಾಸ್ ಸೆಕೆಂಡ್ ಕ್ವಾಡ್ರೆಂಟ್ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಏನ್ ಬರುತ್ತೆ ಇಲ್ಲಿ ಲಾಗ್ ಸೈನ್ ಟಿ ಅಂತ. ಸೊ ದಿಸ್ ಈಸ್ ಎಫ್ ಆಫ್ ಎಕ್ಸ್. ನೋಡಿ ವಾಪಸ್ ಮತ್ತೆ ಏನ್ ಬಂತು ನಮಗೆ ಎಫ್ ಆಫ್ ಎಕ್ಸ್ ಅಂತ ಬಂತು. ಸೊ ಇವಾಗ ನಾವು ಏನ್ ತಗೋಬಹುದಂಗಿದ್ರೆ ಇಂಟಿಗ್ರೇಷನ್ ಇಲ್ಲಿ ಐ ಈಸ್ ಈಕ್ವಲ್ ಟು 1/2 ಇಲ್ಲಿ ನೋಡಿ ಇಂಟು 2 ಬಿಕಾಸ್ ಏನ್ ಬರುತ್ತೆ ಸಾರಿ ಇದು 2 ಟೈಮ್ಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 to ಪೈ ಬೈ 2 ಬರುತ್ತೆ. ಒಂದು ನಿಮಿಷ ಆಲ್ರೆಡಿ ಯೂಸ್ ಮಾಡಿದ್ವಲ್ಲ ಅದನ್ನೇ ಸ್ವಲ್ಪ ನೀಟಾಗಿ ಬರೀತೀನಿ. ಇಲ್ಲಿ 2 ಇಂಟು 2 ಬರುತ್ತೆ is equal into dx is equal to 2 into integration 0 to a f of x into dx ಅಂತ. ಸೊ ನೋಡಿ ಏನ್ ಬರತ್ತಂಗಿದ್ರೆ 2 into integration 0 to ಪೈ ಬೈ 2 ಬಿಕಾಸ್ 2 ಇದ್ದಾಗ a ಬಂತು ಪೈ ಇದ್ದಾಗ ಪೈ ಬೈ 2. ಸೊ ಲಾಗ್ ಸೈನ್ ಟಿ ಇಂಟು ಡಿ ಟಿ ಮೈನಸ್ ಇಲ್ಲೇನ್ ಬರುತ್ತೆ ನೋಡಿ ಲಾಗ್ 2 ಆಸ್ ಇಟ್ ಈಸ್ ಇಂಟರ್ವಲ್ ಪುಟ್ ಮಾಡಿದಾಗ ಪೈ ಬೈ 2 ಮೈನಸ್ 0 ಅಂತ. ಸೊ ನೋಡಿ ಇದಕ್ಕೆ ಇಲ್ಲೇನಾಯ್ತು ನಮ್ಗೆ ಇವಾಗ 2 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ ಇಂಟಿಗ್ರೇಷನ್ 0 to ಪೈ ಬೈ 2 ಲಾಗ್ ಸೈನ್ ಟಿ ಇಂಟು ಡಿ ಟಿ ಏನಿದೆ ನಮಗೆ ಇಕ್ವೇಶನ್ 4 ಅನ್ನ ತಗೊಂಡಾಗ ತೋರಿಸ್ತೀನಿ. ಇಲ್ಲಿ ಇಕ್ವೇಶನ್ 4 ತಗೊಂಡಾಗ ಏನಿದೆ ಇಂಟಿಗ್ರೇಷನ್ 0 to ಪೈ ಬೈ 2 ಸೈನ್ ಸಾರಿ ಲಾಗ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನ್ ತಗೊಂಡಿದ್ವಿ ಐ ಅಂತ. ಸೊ ಇಲ್ಲಿ ಏನ್ ಬರುತ್ತೆ ನಮ್ಗೆ ಅದು ಇಲ್ಲಿ ನೋಡಿ ತೋರಿಸ್ತೀನಿ ಇಂಟಿಗ್ರೇಷನ್ ಅದು ಸಾರಿ ಇಕ್ವೇಶನ್ 4 ನೋಡಿ ಇಕ್ವೇಶನ್ 4 ಏನಿದೆ
ಐ ಇಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್ 0 ಟು ಪೈ ಬೈ 2 ಅಂದ್ರೆ ಏನಾಗುತ್ತೆ ಐ ಬೈ 2 ಆಗುತ್ತೆ ಇದು ಇಂಟು ಲಾಗ್ ಸೈನ್ ಎಕ್ಸ್ ಬೈ 2. ಐ ಇಸ್ ಈಕ್ವಲ್ ಟು 2 ಇಂಟು ಸೊ ಇಲ್ಲಿ ಏನಾಗುತ್ತೆ ಹಂಗಿದ್ರೆ ನಮಗಿದು ಐ ಇಸ್ ಈಕ್ವಲ್ ಟು ಐ ಬೈ 2. ಇಲ್ಲೇ ಇಲ್ಲ ಈ ಫುಲ್ ಟರ್ಮ್ ನೋಡಿ, ಈ ಫುಲ್ ಟರ್ಮ್ ಏನಾಗ್ಬಿಡುತ್ತೆ ನಮಗೆ ಐ ಬೈ 2 ಮೈನಸ್ ಪೈ ಬೈ 2 ಇಂಟು ಲಾಗ್ 2. ಸಾರಿ ಇದು ಲಾಗ್ 2 ಇದೆಯಲ್ಲ ಇಲ್ಲಿ ನೋಡಿ ಲಾಗ್ 2 ಆಸ್ ಇಟ್ ಇಸ್ ಬರುತ್ತೆ. ಎಕ್ಸ್ ಪ್ಲೇಸ್ ಅಲ್ಲಿ ಪೈ ಬೈ 2 ಮೈನಸ್ 0 ಅಂದ್ರೆ ಪೈ ಬೈ 2. ಸೊ ಇವಾಗ ಐ ಮೈನಸ್ ಐ ಬೈ 2 ಈ ಕಡೆ ತಗೊಂಡು ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 2 ಇಂಟು ಲಾಗ್ 2. ಸಿಂಪ್ಲಿಫಿಕೇಶನ್ ಐ ಮೈನಸ್ ಐ ಬೈ 2 ಎಲ್ಸಿಎಂ ತಗೊಂಡಾಗ ಏನ್ ಬರುತ್ತೆ ನಮಗೆ 2. ಸೊ ಐ ಮೈನಸ್ ಇಲ್ಲಿ ನೋಡಿ ಮಲ್ಟಿಪ್ಲೈ ಏನಾಗುತ್ತೆ 2. 2i ಮೈನಸ್ ಐ ಅಂತಂದ್ರೆ ಐ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 2 ಇಂಟು ಲಾಗ್ 2. ಸೊ 2 ಕ್ಯಾನ್ಸಲ್ ಆಗುತ್ತೆ. ಏನ್ ಬರುತ್ತೆ ಐ ಈಸ್ ಈಕ್ವಲ್ ಟು ಮೈನಸ್ ಪೈ ಇಂಟು ಲಾಗ್ 2 ಅಂತ ಬರುತ್ತೆ. ಇಲ್ಲಿ ನೋಡಿ ಇಕ್ವೇಶನ್ ಯೂಸ್ ಮಾಡಿದ್ವಿ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ ಇಲ್ಲಿ ನೋಡಿ ಇಂಟಿಗ್ರೇಷನ್ 0 ಟು ಪೈ ಬೈ 2 ಲಾಗ್ ಸೈನ್ ಎಕ್ಸ್ ಪೈ ಬೈ 2 ಲಾಗ್ sin x into dx is equal to I by 2. Equation 4 ಅನ್ನು ಯೂಸ್ ಮಾಡಿದೆ. ಸೊ ಇಂಟಿಗ್ರೇಷನ್ 0 ಟು ಪೈ ಬೈ 2 log sin t into dt ಏನಾಗುತ್ತೆ ನಮಗೆ I by 2. ಸೊ ಇಲ್ಲಿ I by 2 ವ್ಯಾಲ್ಯೂ ಪುಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಏನ್ ಬಂತು I is equal to minus pi divided by minus pi into log 2. ಸೊ ನೋಡಿ ಫಸ್ಟ್ ನೋಡೋಣ ಕ್ವಶನ್ ಏನಿದೆ, ಸ್ವಲ್ಪ ಲೆಂತ್ ಇದೆ, 2-3 ಸರಿ ಮತ್ತೆ ರಿಪೀಟ್ ಪ್ರಾಪರ್ಟಿ ಯೂಸ್ ಮಾಡಬೇಕು ಇದಕ್ಕೆ. ಸೊ ನೋಡಿ ಇಲ್ಲಿ ಏನಿದೆ ಇವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ ಇಂಟಿಗ್ರೇಷನ್ 0 ಟು ಪೈ ಲಾಗ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಫಸ್ಟ್ ಏನ್ ಮಾಡಬೇಕು ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಲಾಗ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಕ್ವೇಶನ್ 1 ಅಂಡ್ ಐ ಇಸ್ ಈಕ್ವಲ್ ಟು ಪ್ರಾಪರ್ಟಿ, ಯಾವ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದೀವಿ ಇಂಟಿಗ್ರೇಷನ್ 0 ಟು ಎ f of x into dx is equal to integration 0 to a f of a minus x into dx. So ಏನ್ ಬರುತ್ತೆ ಇಲ್ಲಿ ಇಂಟಿಗ್ರೇಷನ್ 0 to a log of 1 plus cos of x place ಅಲ್ಲಿ pi minus x into dx. So ಇಂಟಿಗ್ರೇಷನ್ 0 to pi log of 1 plus ನೋಡಿ cos 180 minus theta ಫಸ್ಟ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಏನಾಗುತ್ತೆ ಮೈನಸ್ cos x into dx. So I is equal to integration 0 to pi log of 1 minus cos x into dx is equal to equation ಇದನ್ನ equation 2 ಅಂತ. ಇವಾಗ adding equation 1 into. So left side I plus I ಬರುತ್ತೆ, right side integration 0 to a equation 1 ಏನಿದೆ log of 1 plus cos x into dx plus integration 0 to pi equation 2 ಏನಿದೆ log of 1 minus cos x into dx. So ನೋಡಿ ಇವಾಗ integration 0 to pi ಎರಡನ್ನು ಆಡ್ ಮಾಡಿದ್ರೆ ಲಾಗ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಲಾಗ್ ಆಫ್ 1 ಮೈನಸ್ sin x into dx. 2i is equal to integration 0 to a 0 to pi log of 1 plus cos x plus log of 1 minus cos x. ಏನ್ ಬರುತ್ತೆ log of ab is a log a plus log b. So log of log a plus log b ಅಂದ್ರೆ log of ab. So log of a 1 plus cos x into 1 minus cos x into dx. So 2i is equal to integration 0 to pi log of ಇಲ್ಲಿ ನೋಡಿ a plus b into a minus b ಏನಾಗುತ್ತೆ ನಮಗೆ a square minus b square 1 square minus cos square into dx. So 2i is equal to integration 0 to pi log of 1 minus 1 square ಅಂತಂದ್ರೆ 1 ತಗೋಬಹುದು 1 minus cos square x into dx. ಇವಾಗ ಮತ್ತೆ ನೋಡಿ 1 minus cos square x ಅಥವಾ 1 minus cos square theta using identity ಏನಿದೆ ನಮಗೆ sin square. So 2i is equal to integration 0 to pi log sin square x. ಇವಾಗ ಮತ್ತೆ ಲಾಗರಿಥಮಿಕ್ ಫಂಕ್ಷನ್ log a to the power x ಏನಾಗುತ್ತೆ x into log a. So 2i is equal to integration 0 to pi 2 ನೋಡಿ ಇಲ್ಲಿ ಬರುತ್ತೆ 2 into log of sin x into dx. So 2 ಕಾನ್ಸ್ಟೆಂಟ್ ಇದೆ 2i is equal to 2 into integration 0 to pi log sin x into dx. ಇವಾಗ 2 ಕ್ಯಾನ್ಸಲ್ ಮಾಡ್ತೀವಿ ಏನ್ ಬಂತು ನಮಗೆ i is equal to integration 0 to pi log sin x into dx ಏನ್ ಬರುತ್ತೆ ನಮಗೆ ಇಕ್ವೇಶನ್ 3. ಸೊ ಇಲ್ಲಿ ಮತ್ತೆ ಪ್ರಾಪರ್ಟಿ ಏನ್ ಬರುತ್ತೆ ನೋಡಿ ಇಂಟಿಗ್ರೇಷನ್ 0 to 2a ಇನ್ನೊಂದು ಪ್ರಾಪರ್ಟಿ ಇದೆ ನೋಡಿ f of x into dx is equal to 2 into integration 0 to a f of x into dx. ಯಾವಾಗಪ್ಪ ಅಂದ್ರೆ f of 2a minus x is equal to f of x plus ಬಂದ್ರೆ
ಏನಾಗಿರುತ್ತೆ ಇದು 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 to a f of x into dx ಅಥವಾ ಈವನ್ ಇದ್ರೆ ಕೂಡ ಅಂತಾನು ಹೇಳ್ಬೋದು. ಸೊ ಅವಾಗ ನೋಡೋಣ, ಚೆಕ್ ಮಾಡೋಣ. ಎಫ್ ಆಫ್ ಎಕ್ಸ್ ಫಂಕ್ಷನ್ ಏನಿದೆ ನನಗೆ ಲಾಗ್ ಸೈನ್ ಎಕ್ಸ್. ಸೊ ಎಫ್ ಆಫ್ ಇಲ್ಲಿ ನೋಡಿ 2a ಇತ್ತು, ಇಲ್ಲಿ ಪೈ ಇದೆ, ಸೊ ಪೈ ಮೈನಸ್ ಎಕ್ಸ್. ಲಾಗ್ ಆಫ್ ಸೈನ್ ಪೈ ಮೈನಸ್ ಎಕ್ಸ್ ಏನಾಗುತ್ತೆ ನಮಗೆ ಲಾಗ್ ಸೈನ್ ಎಕ್ಸ್, ಬಿಕಾಸ್ ಸೈನ್ 180 ಮೈನಸ್ ಥೀಟಾ ಇಸ್ ಸೈನ್ ಥೀಟಾ, ಬಿಕಾಸ್ ಸೆಕೆಂಡ್ ಕ್ವಾಡ್ರಂಟ್ ಪಾಸಿಟಿವ್ ಅದು. ಸೊ ನೋಡಿ ಇವಾಗ ಲಾಗ್ ಸೈನ್ ಪೈ ಮೈನಸ್ ಎಕ್ಸ್ ಏನ್ ಬಂತು ಲಾಗ್ ಸೈನ್ ಎಕ್ಸ್. ಸೊ ವಾಪಸ್ ನಮ್ಗೆ ಏನ್ ಬಂತು ಎಫ್ ಆಫ್ ಪೈ ಮೈನಸ್ ಎಕ್ಸ್ ಇಸ್ ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ಇವಾಗ ಪ್ರಾಪರ್ಟಿ ಏನಾಗುತ್ತೆ ಹಂಗಿದ್ರೆ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಐ ಇಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್ 0 to ಪೈ ಬೈ 2, ಬಿಕಾಸ್ 2a ಇದ್ದಾಗ a ಬರುತ್ತೆ, 2 ಇಂಟು ಇಂಟಿಗ್ರೇಷನ್ 0 to a. ಸೊ ಪೈ ಇದ್ದಾಗ 2 ಇಂಟು ಇಂಟಿಗ್ರೇಷನ್ 0 to ಪೈ ಬೈ 2 ಲಾಗ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಯೂಸಿಂಗ್ ದ ಪ್ರಾಪರ್ಟಿ. ಎಫ್ ಆಫ್ ಎಕ್ಸ್ ಏನ್ ತಗೊಂಡಿದ್ವಲ್ಲ ವಾಪಸ್ ಅದೇ ಬರುತ್ತೆ, ಎಫ್ ಆಫ್ ಎಕ್ಸ್ ಲಾಗ್ ಸೈನ್ ಎಕ್ಸ್. ಸೊ ಇಕ್ವೇಶನ್ 4 ಇವಾಗ and I is equal to 2 into integration 0 to pi by 2. ಮತ್ತೆ ಯಾವ ಪ್ರಾಪರ್ಟಿ ಫಸ್ಟ್ ಮಾಡಿದ್ವಲ್ಲ ಪ್ರಾಪರ್ಟಿ, ಅದು ಇಂಟಿಗ್ರೇಷನ್ 0 to a f of x into dx is equal to integration 0 to a f of a minus x into dx. ಸೊ ಅವಾಗ ಏನ್ ಬರುತ್ತೆ, ಇಲ್ಲಿ 2 as it is ಇದೆ, ಇಂಟಿಗ್ರೇಷನ್ 0 to pi by 2 log of sin pi by 2 minus x into dx, ಬಿಕಾಸ್ a ಪ್ಲೇಸ್ ಅಲ್ಲಿ ಏನಿದೆ pi by 2. ಸೊ ಇವಾಗ ಏನ್ ಬರುತ್ತೆ, I is equal to 2 into integration 0 to pi by 2 log of sin 90 minus theta, ಫಸ್ಟ್ ಕ್ವಾಡ್ರಂಟ್ ಏನ್ ಬರುತ್ತೆ cos theta. ಸೊ ಇಲ್ಲಿ ಏನಿದೆ cos x, ಬಿಕಾಸ್ x ವೇರಿಯಬಲ್ ಇದೆ, cos x into dx, equation 4. ಸೊ ಇವಾಗ ಆಡಿಂಗ್ equation 4 and equation 5. ಸೊ ಲೆಫ್ಟ್ ಸೈಡ್ ಏನ್ ಬರುತ್ತೆ I plus I is equal to 2, ರೈಟ್ ಸೈಡ್ 2 into integration 0 to pi by 2 log sin x into dx, equation 4, plus 2 into integration 0 to pi by 2 log cos x into dx, equation 5. ಸೊ ನೋಡಿ ಇಲ್ಲಿ 2 ಕಾಮನ್ ಇದೆ, ಎರಡು ಸೈಡ್ ಕಾಮನ್ ತಗೊಂಡಾಗ ಇಂಟಿಗ್ರೇಷನ್ 0 to pi by 2 log sin x plus log cos x into dx ಎರಡನ್ನು ಆಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಏನ್ ಮಾಡಿದ್ದೀನಿ ನಾನು log 2 ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್. ಏನಕ್ಕಂದ್ರೆ log sin x log cos x ತಗೊಂಡಾಗ ಬರೀ ನಮ್ಗೆ log of sin x cos x ಬರುತ್ತೆ. ಸೊ ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಅದೇ 2 ಬಂದ್ರೆ ನಮ್ಗೆ sin 2a ಫಾರ್ಮುಲಾ ಇದೆ, ಅದಕ್ಕೋಸ್ಕರ log 2 ಮೈನಸ್ ಲಾಗ್ ಪ್ಲಸ್ log 2 ಮೈನಸ್ log 2 ಇಂಟು dx. ಸೊ ಇವಾಗ ಇಂಟಿಗ್ರೇಷನ್ ನೋಡಿ 2 2 ಕ್ಯಾನ್ಸಲ್ ಆಯ್ತು, I is equal to integration 0 to pi by 2 log of sin x cos x 2, because log a plus log b plus log c is a log of abc. ಸೊ log of ಅದೇ ತರ a ಅಂದ್ರೆ sin x, b ಅಂದ್ರೆ cos x, c ಅಂದ್ರೆ 2 ಮೈನಸ್ log 2 into dx as it. ಇಂಟಿಗ್ರೇಷನ್ I is equal to integration 0 to pi by 2 ಲಾಗ್, ಇಲ್ಲಿ ನೋಡಿ sin 2a ಫಾರ್ಮುಲಾ ಏನಿದೆ ನಮಗೆ 2 into sin a cos x. ಸೊ ಇಲ್ಲಿ 2 sin x cos x ಮೈನಸ್ ನೋಡಿ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಇಂಟಿಗ್ರೇಷನ್ 0 to pi by 2 log 2 dx. ಸೊ 2 into sin x cos x using the trigonometry identity log sin 2x. Integration 0 to pi by 2 log sin 2x minus integration 0 to pi by 2 log 2 into dx. Put 2x is equal to t. ಸಬ್ಸ್ಟಿಟ್ಯೂಷನ್ ಡೈರೆಕ್ಟ್ ಆಗಿ ಬರೋದಿಲ್ಲ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಡಿಫ್ರೆನ್ಶಿಯೇಷನ್ ಕಂಪಲ್ಸರಿ ಇರುತ್ತೆ. 2x is equal to t ಇದ್ದಾಗ ಡಿಫ್ರೆನ್ಶಿಯೇಷನ್ ಮಾಡಿದಾಗ ಏನ್ ಬರುತ್ತೆ ನಮಗೆ dx is equal to dt by 2. ಸೊ ಅವಾಗ x ಇಂಟರ್ವಲ್ ಟಿಗೆ ಚೇಂಜ್ ಆಗುತ್ತೆ, x ಇಂದ t ಬರುತ್ತೆ. ಸೊ x 0 ಇದ್ದಾಗ t 0, x 5 by 2 ಇದ್ದಾಗ t pi. ಸೊ t ವೇರೀಸ್ ಫ್ರಮ್ 0 to pi ಆಗುತ್ತೆ. ಸೊ ಇವಾಗ ನೋಡಿ ಏನಾಗುತ್ತೆ, ಇದಕ್ಕೆ ಮಾತ್ರ ಬರುತ್ತೆ, ಇದು ಆಲ್ರೆಡಿ ಕಾನ್ಸ್ಟೆಂಟ್ ಇದೆ, ಸೊ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಬೋದು. ಸೊ t ವೇರೀಸ್ ಏನಾಗುತ್ತೆ, I is equal to integration 0 to pi log ನೋಡಿ 2x ಪ್ಲೇಸ್ ಅಲ್ಲಿ ಏನ್ ತಗೊಂಡಿದ್ವಿ t ಅಂತ. ಸೊ dx ಅಂದ್ರೆ ಏನ್ ಬಂದಿತ್ತು, ಸಾರಿ ಇಲ್ಲಿ dx ಬರುತ್ತಲ್ಲ, ಸಾರಿ ಇಲ್ಲಿ ಓಕೆ ಇಲ್ಲಿ ಕರೆಕ್ಟ್ ಆಗಿದೆ, ಇಲ್ಲಿ dx ಬರ್ತದೆ. ಸಪ್ರೇಟ್ ಮಾಡ್ಕೊಂಡಾಗ dx ಇದಕ್ಕೂ ಬರುತ್ತೆ ಅದಕ್ಕೂ ಬರುತ್ತೆ. ಸೊ dx ಏನಾಯ್ತು ನಮ್ಗೆ dt by 2. ಸೊ ಪುಟ್ ಮಾಡಿದಾಗ integration 0 to pi log sin t into dt by 2 minus integration 0 to pi by 2 log 2 into dx. So I is equal to 1 by 2 constant integration 0 to pi log sin t into dt minus ಇಲ್ಲಿ ನೋಡಿ log 2 as it is integration 1 into dx ಅಂದ್ರೆ x interval 0 to pi by 2. ಇವಾಗ ಇದಕ್ಕೆ ಮಾತ್ರ ನೋಡಿ log sin t ಇದೆಯಲ್ಲ, ಸೊ ಇದಕ್ಕೆ ಮತ್ತೆ ಪ್ರಾಪರ್ಟಿ ಯಾವ್ದು ಬರುತ್ತೆ ನಮಗೆ, ಇಂಟಿಗ್ರೇಷನ್ 0 to 2a f of x into dx is a 2 times of integration 0 to a f of x into dx. ಯಾವಾಗ ಅಂದ್ರೆ if f of x is even ಅಥವಾ f of 2a minus x is equal to plus f of x ಬಂದಾಗ, ಮೈನಸ್ ಬಂದ್ರೆ ಆಡ್ ಆಗಿರುತ್ತೆ, ಸೊ 0 ಬರುತ್ತೆ ಫಂಕ್ಷನ್. ಸೊ ನೋಡಿ ಇವಾಗ f of x is equal to log sin t ತಗೊಂಡ್ರೆ, ಸೊ x ಪ್ಲೇಸ್ ಅಲ್ಲಿ ಏನ್ ಬರುತ್ತೆ pi minus x, ಇಲ್ಲಿ x ಪ್ಲೇಸ್ ಅಲ್ಲಿ ಏನಿತ್ತು ನಮಗೆ 2a minus x
ಅಪ್ಪರ್ ಲಿಮಿಟ್ 2a ಇತ್ತು, ಇಲ್ಲಿ ಪೈ ಇದೆ. ಸೊ ಪೈ ಮೈನಸ್ ಎಕ್ಸ್ ತಗೊಂಡಾಗ ಲಾಗ್ ಸೈನ್ ಪೈ ಮೈನಸ್ ಟಿ ಅಂದರೆ ಲಾಗ್ ಸೈನ್ ಟಿ ಬರುತ್ತೆ. ಏನಕ್ಕಂದ್ರೆ ಸೈನ್ 180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್ ಬರುತ್ತೆ. ಸೊ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಇವಾಗ I is equal to 1/2 as it is. So this interval becomes ಏನಾಗುತ್ತೆ ನಮಗೆ 2 into integration 0 to pi by 2 log sin t into dt minus log 2 as it is. x place ಅಲ್ಲಿ ವ್ಯಾಲ್ಯೂ ಪುಟ್ ಮಾಡಿದ್ರೆ pi by 2 minus 0. ಸೊ pi by 2 into log 2 ಆಗ್ಬಿಡತ್ತೆ ಇದು ಈ ಟರ್ಮ್. ಸೊ ಇಲ್ಲಿ ನೋಡಿ ಈ ಟರ್ಮ್ ಏನಾಯ್ತು ನನಗೆ ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to pi by 2 log sin t into d. ಸೊ 2 ಕ್ಯಾನ್ಸಲ್ ಆಗ್ಬಿಟ್ಟು ಐ ಮಾತ್ರ ಇಲ್ಲಿ ಏನಕ್ಕೆ ಐ ಬರುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಇಕ್ವೇಶನ್ 4 ತಗೊಂಡಿದ್ವಿ. 2 into integration 0 to pi by 2 log sin x into dx is I. ಸೊ ಇಂಟಿಗ್ರೇಷನ್ 0 to pi by 2 log sin x into dx is I by 2. ಸೊ ನೋಡಿ ವೇರಿಯೇಬಲ್ ಎಕ್ಸ್ ಆದ್ರೂ ತಗೋಬಹುದು ಟಿ ಆದ್ರೂ ತಗೋಬಹುದು. ಬಟ್ ಇಲ್ಲಿ ನೋಡಿ ಕಾನ್ಸೆಪ್ಟ್ ಏನಿದೆ ಅದು ಐ ಬೈ 2 ಮೈನಸ್ ಪೈ ಬೈ 2 ಇಂಟು ಲಾಗ್ 2. ಸೊ ಇವಾಗ ಸಿಂಪ್ಲಿಫಿಕೇಶನ್ ಐ ಮೈನಸ್ ಐ ಬೈ 2 ಈ ಕಡೆ ತಗೊಂಡ್ರೆ ಮೈನಸ್ ಐ ಬೈ 2 ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 2 ಲಾಗ್. ಸೊ ಐ ಬೈ 2 ಐ ಮೈನಸ್ ಐ ಬೈ 2 ಅಂದ್ರೆ ಎಲ್ಸಿಎಂ ತಗೊಂಡಾಗ 2. ಸೊ ಇಲ್ಲಿ 2 ಮಲ್ಟಿಪ್ಲೈ ಆದ್ರೆ 2i ಮೈನಸ್ ಐ. ಸೊ ಐ ಬೈ 2 ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 2 ಲಾಗ್. ಸೊ 2 ಕ್ಯಾನ್ಸಲ್ ಆಗ್ಬಿಟ್ಟು ಐ ಈಸ್ ಈಕ್ವಲ್ ಟು ಮೈನಸ್ ಪೈ ಇಂಟು ಲಾಗ್. 16th ಕ್ವಶನ್ ಆನ್ಸರ್ ನೋಡಿ ಸ್ವಲ್ಪ ಲೆಂದಿ ಇದೆ, ಅದರ ಕಾನ್ಸೆಪ್ಟ್ ಏನಂತ ಅರ್ಥ ಆದ್ರೆ ಈಸಿ ಆಗುತ್ತೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ.